ಹಾಯ್ ಗೈಸ್, ನಾವು ಇವತ್ತು ಪ್ರಯಾಗ್ರನಲ್ಲಿರೋ ಒಂದು ಶಿವಾಲಯ ಪಾರ್ಕ್ ಅಂತ ಅಂದ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿದ್ದೀನಿ. ನಾನು ಇದನ್ನು ಯಾವ ಇನ್ಸ್ಟಾಗ್ರಾಮಲ್ಲೂ ಎಲ್ಲೂ ನೋಡಿಲ್ಲ. ನಾವು ಉಳ್ಕೊಂಡಿರೋವಂಥ ಹೋಟೆಲಲ್ಲಿ ನಮಗೆ ಹೇಳಿದ್ರು ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ. ಅದೇ ಥರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದೇನೆಂದರೆ ಶಿವ ಟೆಂಪಲ್ಲು ಇಂಡಿಯಾದಲ್ಲಿ ಎಲ್ಲೆಲ್ಲಿದೆಯೋ ಅದರದ್ದು ಎಲ್ಲ ಮಾಡೆಲ್ಸ್ ಮಾಡಿರೋದು. ನಾನು ಕೆಲವೊಂದು ಕ್ಲಿಪ್ಸ್ ನಿಮಗೆ ಶೇರ್ ಮಾಡ್ತೀನಿ, ನಿಮಗೆ ಯೂಸ್ ಆಗ್ಬೋದು. ಬಟ್ ಆದರೆ ಇದು ಯಾವಾಗಲೂ ಇರುತ್ತೆ, ಜಸ್ಟ್ ಕುಂಭಮೇಳಕ್ಕೆ ಅಂತಂದ್ಬಿಟ್ಟು ಮಾಡಿರೋದಲ್ಲ. ಇದು ನೀವು ಯಾವಾಗಲೇ ಲೈಫ್ ಟೈಮಲ್ಲಿ ಒಂದು ಸತಿ ಪ್ರಯಾಗ್ರಾಜಿಗೆ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ ಯಾವಾಗಾದರೂ. ಈ ಪಿಕ್ಚರ್ ಬಂದು ಶಿವಾಲಯ ಪಾರ್ಕ್ದು ಡ್ರೋನ್ ವ್ಯೂ. ಇದು ಇಂಡಿಯಾ ಮ್ಯಾಪ್ನ ಇಂಡಿಕೇಟ್ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಎಂಟ್ರೆನ್ಸು. ಶಿವಪ್ಪನ ಸ್ಟ್ಯಾಚು ಮೇಲೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ. ಅಲ್ಲಿಂದ ನೀವು ಒಳಗಡೆ ಬಂದಿದ್ದ ತಕ್ಷಣ ಸಮುದ್ರ ಮಂಥನ ಮಾಡ್ತಾ ಇರುವಂಥ ಒಂದು ಮಾಡೆಲ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡಿರುವಂಥ ಒಂದು ಸ್ಟ್ಯಾಚು. ಇದು ತುಂಬಾ ಚೆನ್ನಾಗಿದೆ. ಇದು ಇಲ್ಲಿಂದ ನೀವು ಬಂದಿದ್ದ ತಕ್ಷಣ ರಾಮಾಯಣ ಬರೆದಿರುವಂಥ ವಾಲ್ಮೀಕಿದೊಂದು ತುಂಬ ದೊಡ್ಡ ಸ್ಟ್ಯಾಚು ಇದೆ. ಅಫ್ಕೋರ್ಸ್ ಶಿವಪ್ಪ ಇದ್ದಾರೆ ಅಂತಂದಮೇಲೆ ನಂದಿ ಬೇಕಲ್ವಾ? ಅವ್ರ ಪರ್ಮಿಷನ್ ತೊಗೊಂಡು ಮುಂದಕ್ಕೆ ಬನ್ನಿ. ಅಲ್ಲಿ ಮುಂದಕ್ಕೆ ಬಂದರೆ ನಿಮಗೆ 12 ಜ್ಯೋತಿರ್ಲಿಂಗ ಇರುವಂಥ ದೇವಸ್ಥಾನಗಳದ್ದು ಮಾಡೆಲ್ ಮಾಡಿದ್ದಾರೆ. ಈ ಮಾಡೆಲ್ಸ್ದು ವಿಶೇಷತೆ ಏನಂತಂದರೆ ಈ ಎಲ್ಲ ಮಾಡೆಲ್ಸು ಮಾಡಿರೋದು ವೇಸ್ಟ್ ಮೆಟಲಿಂದ. ಸೊ ವೇಸ್ಟ್ ಮೆಟಲ್ನ ರೀಯೂಸ್ ಮಾಡಿ ಈ ಎಲ್ಲ ಮಾಡೆಲ್ಸು ಮಾಡಿರೋದು. ಆಮೇಲೆ ನಿಮಗೆ ಆ ಟೆಂಪಲ್ ಮುಂದೆಗಡೆ ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಟೆಂಪಲ್ ಎಲ್ಲಿದೆ, ಯಾವ ಟೆಂಪಲ್ಲು ಏನು ಅಂತ ಅಂದ್ಬಿಟ್ಟು ಸಣ್ಣದಾಗಿ ಇನ್ಫಾರ್ಮೇಷನ್ ಬೋರ್ಡ್ಸ್ನ ಹಾಕಿದ್ದಾರೆ. ನಾನು ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ 12 ಜ್ಯೋತಿರ್ಲಿಂಗಗಳು ಯಾವ್ದು ಅಂತಂದ್ಬಿಟ್ಟು ನಾನು ಒಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೋಮನಾಥ ಟೆಂಪಲ್ ಗುಜರಾತ್, ಮಹಾಕಾಳೇಶ್ವರ ಟೆಂಪಲ್ ಮಧ್ಯಪ್ರದೇಶ್, ಓಂಕಾರೇಶ್ವರ ಟೆಂಪಲ್ ಮಧ್ಯಪ್ರದೇಶ್, ಮಲ್ಲಿಕಾರ್ಜುನ ಟೆಂಪಲ್ ಆಂಧ್ರ ಪ್ರದೇಶ್, ವೈದ್ಯನಾಥ್ ಮಹಾರಾಷ್ಟ್ರ, ಕೇದಾರ್ನಾಥ್ ಟೆಂಪಲ್ ಉತ್ತರಾಖಂಡ್, ನಾಗೇಶ್ವರ ಟೆಂಪಲ್ ಗುಜರಾತ್, ತ್ರಯಂಬಕೇಶ್ವರ ಮಹಾರಾಷ್ಟ್ರ, ಭೀಮಶಂಕರ ಟೆಂಪಲ್ ಮಹಾರಾಷ್ಟ್ರ, ರಾಮೇಶ್ವರಂ ತಮಿಳುನಾಡು, ಗ್ರೀಷ್ಣೇಶ್ವರ ಟೆಂಪಲ್ ಮಹಾರಾಷ್ಟ್ರ, ಕಾಶಿ ವಿಶ್ವನಾಥ್ ಉತ್ತರ ಪ್ರದೇಶ್. ಈ ಎಲ್ಲ ದೇವಸ್ಥಾನಗಳ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿರ್ತೀನಿ. ಈ ಪಾರ್ಕ್ದು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 8 o'clock ಈವ್ನಿಂಗ್ 8 o'clock ಇರುತ್ತೆ. ಪರ್ ಪರ್ಸನ್ನು 50 rupees ಚಾರ್ಜ್ ಮಾಡ್ತಾರೆ. ಅದು ಬರೀ ಎಂಟ್ರೆನ್ಸ್ಗೆ. ಅಲ್ಲಿ ಬೋಟಿಂಗ್ ಫೆಸಿಲಿಟಿನೂ ಇದೆ. ನೀವು ಬೋಟಲ್ಲೇನೇ ಕೂತ್ಕೊಂಡು ಫುಲ್ಲು ಎಲ್ಲ ರೌಂಡ್ ಹಾಕ್ಕೊಂಡು ಬರ್ಬೋದು. ಅದು ಪರ್ ಪರ್ಸನ್ 100 rupees ಚಾರ್ಜ್ ಮಾಡ್ತಾರೆ. ಬಟ್ ಆದರೆ ಇವಾಗ ಕುಂಭಮೇಳ ಟೈಮ್ ಆಗಿರೋದ್ರಿಂದ ಪರ್ ಪರ್ಸನ್ 200 rupees ಚಾರ್ಜ್ ಮಾಡಿರೋದುಂಟು, 300 rupees ಚಾರ್ಜ್ ಮಾಡ್ತಾರೆ. ನೀವು ಸ್ವಲ್ಪ ಬಾರ್ಗೈನ್ ಮಾಡಿಬಿಟ್ಟು ಮಾತಾಡ್ಕೊಳ್ಬೋದು. ಸೊ ಇದು ಲೊಕೇಶನ್ ಬಂದುಬಿಟ್ಟು ಸಂಗಮಿಂದ 3 kilometers. ನೀವು ಆಟೋ ಅಥವಾ 2 wheelersನ ಯೂಸ್ ಮಾಡಿಕೊಂಡು ಬರಬಹುದು. ಮೇ ಬಿ ಅರೌಂಡ್ 100 to 200 rupees ಅವರು ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ. ನಮ್ಮ ಲೈಫ್ ಟೈಮಲ್ಲಿ ನಾವು 12 ಜ್ಯೋತಿರ್ಲಿಂಗಗಳನ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅದರದ್ದು ಮಾಡೆಲ್ಸ್ ಆದರೂ ನೋಡಿ ಕಣ್ಣು ತುಂಬಿಕೊಳ್ಳೋಣ ಅನ್ನೋದು ನನ್ನ ಆಸೆ. ಸೊ ನೀವೆಲ್ಲ ಪ್ರಯಾಗ್ರಾಜ್ಗೆ ವಿಸಿಟ್ ಮಾಡಿದ್ರೆ ಶಿವಾಲಯ ಪಾರ್ಕ್ಗೆ ಹೋಗ್ಬಿಟ್ಟು ಬನ್ನಿ. ಯಾರು ಹೋಗಿದ್ದೀರಾ, ಯಾರು ಆಲ್ರೆಡಿ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಅಂತಂದ್ಬಿಟ್ಟು ನನಗೆ ಪಿಂಗ್ ಮಾಡಿ ಹೇಳಿ. ಆಮೇಲೆ ಯಾರಿಗಾದ್ರೂ ಏನಾದರೂ ಡೌಟ್ ಏನಾದರೂ ಇದ್ದರೆ ಅಥವಾ ಏನಾದರೂ ಕ್ವೈರೀಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನಂದು ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.